ಶಿವಮೊಗ್ಗದಲ್ಲಿ ಜನವರಿ 17ರಂದು ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಮುಂದಾಳತ್ವವನ್ನು ಗೋವರ್ಧನ ಟ್ರಸ್ಟ್ ವಹಿಸಿದ್ದು ವಿವಿಧ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶೇಷಾಚಲ ಮಾಹಿತಿ ನೀಡಿದರು. ಗ್ರಾಮದಲ್ಲಿ 17ನೇ ತಾರೀಕು ಮಧ್ಯಾಹ್ನ 3 ಗಂಟೆಯಿಂದ ಈ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ. 3 ಗಂಟೆಗೆ ಸ್ಥಳದಲ್ಲೇ ಪೊಂಗಲ್ ಪೂಜೆ ಮಾಡಿ ಪೊಂಗಲ್ ತಯಾರಿಸಿ ಸಾರ್ವಜನಿಕರಿಗೆ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ. ಇದು ಭಾರತ ದೇಶದ ಸಂಕ್ರಾಂತಿಯ ಆಚರಣೆಯ ಪದ್ಧತಿಗಳಲ್ಲಿ ಒಂದು ಪದ್ಧತಿ. ಇದನ್ನು ನಮ್ಮ ತಮಿಳ್ ಸಮಾಜದವರು ಸಂಘಟಿತವಾಗಿ ವಿವಿಧ ಸಂಘಗಳನ್ನು ಜೊತೆಗೂಡಿಸಿ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಅದರ ವಿವರಣೆಯನ್ನು ಅವರು ನಂತರ ಕೊಡ್ತಾರೆ. ಯಾವುದೇ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡೋದಾದರೆ ಗೋವರ್ಧನ ಟ್ರಸ್ಟು ಮೊದಲು ಪ್ರಾರಂಭ ಮಾಡ್ತಕ್ಕಂಥದ್ದು ಗೋಮಾತೆಯ ಪೂಜೆಯೊಂದಿಗೆ. ಗೋಮಾತೆಯ ಪೂಜೆ ನಾವು ಮಾಡಬೇಕು, ಸಾರ್ವಜನಿಕರಿಗೂ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಇದು ಮೊದಲ ಕಾರ್ಯಕ್ರಮ. 4-5 ಹಸುಗಳು ಅಲ್ಲಿ ಪ್ರಾತ್ಯಕ್ಷಿಕವಾಗಿ ಇಡಲಾಗಿರುತ್ತೆ. ಬಂದಂಥವರೆಲ್ಲರಿಗೂ ಸಹ ಗೋಮಾತೆಯ ಪೂಜೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಸಂಕ್ರಾಂತಿಯ ಹಬ್ಬದ ಮೊದಲನೆಯ ಭಾಗ ಗೋಮಾತೆಯ ಪೂಜಾ ಕಾರ್ಯಕ್ರಮ. ಎರಡನೆಯ ಕಾರ್ಯಕ್ರಮ ಪೊಂಗಲ್ ತಯಾರಿಕೆ. ಪೊಂಗಲ್ ಪೂಜೆ, ಪೊಂಗಲ್ ತಯಾರಿಕೆ, ಪೊಂಗಲ್ ವಿತರಣೆ, 3 ಕಾರ್ಯಕ್ರಮಗಳು ಇದರಲ್ಲಿ ಜೋಡಣೆ ಆಗಿರುತ್ತೆ. ಇದರಲ್ಲಿ ಭಾಗವಹಿಸ್ತಕ್ಕಂಥ ಕುಟುಂಬಗಳ ಸಂಖ್ಯೆ 25 ಒಲೆಗಳು, 25 ಪ್ರತ್ಯೇಕವಾದಂಥ ಪಕ್ಕ ಜಾಗಗಳು. ಪೂಜೆಯ ನಂತರ ಸ್ಥಳದಲ್ಲಿ ಪೊಂಗಲ್ ತಯಾರಿಕೆಗೋಸ್ಕರ ಸುಮಾರು 90 ನಿಮಿಷಗಳ ಅವಧಿ ಬೇಕಾಗುತ್ತೆ ಅವರಿಗೆ. ಸ್ಥಳದಲ್ಲೇ ಪೊಂಗಲ್ ತಯಾರು ಮಾಡ್ತಾರೆ. ಅದಾದ ನಂತರ ಅದನ್ನು ಬಂದಂಥ ವೀಕ್ಷಕರಿಗೆ ವಿತರಣೆಯನ್ನು ಮಾಡ್ತಾರೆ. ಇದಕ್ಕೆ 25 ಕುಟುಂಬಗಳು ಈಗಾಗಲೇ ಹೆಸರನ್ನು ಅವರು ನೋಂದಾವಣೆ ಮಾಡಿದ್ದಾರೆ. ಅವರು ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ. ರಂಗೋಲೆಯ ಚಿತ್ತಾರ, ಸ್ಥಳದಲ್ಲೇ ರಂಗೋಲೆಯನ್ನು ಬಿಡಿಸ್ತಕ್ಕಂಥದ್ದು. ಇದಕ್ಕೆ 100 ಜನಗಳಿಗೆ ಅವಕಾಶವನ್ನು ಮಾಡಿಕೊಳ್ಳಬೇಕು. ಮೊದಲ 100 ಜನಗಳು ಸ್ಥಳದಲ್ಲೇ ಹೆಸರು ನೋಂದಾವಣೆ ಮಾಡಬೇಕು, ಸ್ಥಳದಲ್ಲೇ ರಂಗೋಲಿಯನ್ನು ಬಿಡಿಸಬೇಕು. ಅದಾದ ನಂತರ ಅವರಿಗೂ ಸಹ 60 ನಿಮಿಷಗಳ ಕಾಲ ಅವಕಾಶ ಇರುತ್ತೆ. ಅದಾದ ನಂತರ ತೀರ್ಪು ಬರುತ್ತೆ, ಬಹುಮಾನ ವಿತರಣೆ ನಡೆಯುತ್ತೆ. ಕೃಷಿ ಪೂಜೆ. ಕೃಷಿ ಪೂಜೆ ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ ಬೆಳೆಗಳು ಕೈಗೆ ಬಂದಿರುವ ದಿನ ಅಂತ ಹೇಳಿ. ಎಲ್ಲ ಬೆಳೆಗಳು ಬಹುತೇಕ ಕೈಗೆ ಬರುತ್ತೆ, ಈಗ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ರೈತನ ಮಖದಲ್ಲಿ ನಗುವಿನ ಮುಖ ಅರಳತಕ್ಕಂಥದ್ದು ಸಂಕ್ರಾಂತಿಯ ಉತ್ಸವದಲ್ಲಿ. ಹಾಗಾಗಿ ಕೃಷಿ ಪದಾರ್ಥಗಳನ್ನು ಅಲ್ಲೇ ಜೋಡಿಸಿ ಅದಕ್ಕೆ ಪೂಜೆ ಮಾಡಿ ಇಡೀ ವರ್ಷ ನಮಗೆ ರೈತನಿಗೆ ಮತ್ತು ರೈತ ಒದಗಿಸುವ ಆಹಾರಗಳು ನಮಗೆ ನಿರಂತರವಾಗಿ ಲಭಿಸಬೇಕು, ಅವರಿಗೆ ಆರ್ಥಿಕ ಯಶಸ್ಸು ಲಭಿಸಬೇಕು ಅಂತಕ್ಕಂಥ ಪೂಜೆ ಕೃಷಿ ಪೂಜೆ. ಇನ್ನೊಂದು ಭಾಗ ಎತ್ತಿನ ಗಾಡಿ.